ವೀಕ್ಷಕರೇ ನಮಸ್ಕಾರ. ನಿಮ್ಮ ಸಿರಿಮನೆ ಯೂಟ್ಯೂಬ್ ಚಾನಲ್ಗೆ ಅತ್ಯಂತ ಆತ್ಮೀಯವಾದ ಸ್ವಾಗತ. ಕಡೂರು ತಾಲೂಕು 9th ಕ್ರಾಸ್ ಹಣ್ಣಿಗೆರೆ ದೇವರಾಜಪ್ಪನವರ ಸಾವಯವ ತೋಟವನ್ನು ನೋಡಿದ್ವಿ ಸ್ನೇಹಿತರೆ. ಅವರ ಸಾವಯವ ತೋಟದಲ್ಲಿ ಸಾಕಷ್ಟು ಜೇನಿದೆ, ಎರೆಹುಳುಗಳಿದ್ದಾವೆ. ಆ ರೈತರಿಗೆ ಸಾಕಷ್ಟು ಈ ಜೇನು ಮತ್ತು ಎರೆಹುಳುಗಳು ನೆರವಾಗಿರೋದು ಸತ್ಯ. ವೈವಿಧ್ಯಮಯವಾದ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಹೈನುಗಾರಿಕೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಸ್ನೇಹಿತರೆ. ಇವರು 1 ಎಕರೆ ಸಾವಯವ ತೋಟದಲ್ಲಿ 10 ಲಕ್ಷ ಸಂಪಾದನೆ ಮಾಡುವೆ ಎಂಬ ಗುರಿ ಹಾಕ್ಕೊಂಡಿದ್ದಾರೆ. ಆ ಗುರಿ ಸಾಧನೆಗಾಗಿ ಅವರು ಹಾಕಿಕೊಂಡಿರುವ ರೂಪುರೇಷೆಗಳನ್ನು ಅವರಿಂದಲೇ ತಿಳಿಯೋಣ ಬನ್ನಿ ಸ್ನೇಹಿತರೆ. ವೀಕ್ಷಕರೇ, ಇದು ನಿಮ್ಮ ಚಾನಲ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡುವುದನ್ನು ಮರಿಬೇಡಿ. ದಯಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ ಸ್ನೇಹಿತರೆ. ದೇವರಾಜಣ್ಣರು ಸಾವಯವ ಕೃಷಿ ಅಂತ ಹೇಳಿದ್ರಲ್ಲ, ಜೇನುಹುಳುಗಳು ನಿಮ್ಮ ಇಲ್ಲಿ ಸಾಕಷ್ಟು ಜೇನುಹುಳು ಕಾಣ್ತಾ ಇದ್ದಾವೆ. ಇಲ್ಲಿ ಎಲ್ಲ ನೋಡ್ರಿ, ನೀರು ಕುಡಿಯಕ್ಕೆ ಬರ್ತವೆ ಜೇನುಹುಳುಗಳು ಹಂಗಾಗಿ ನೀರು ಬಿಟ್ಟಿರ್ತೀವಿ ನೋಡ್ರಿ. ಓಹೋ ಹೋ ಹೋ ನೋಡ್ರಿ, ಇಲ್ಲಿ ಎಲ್ಲ ಜೇನುಹುಳುಗಳು ಇದ್ದಾವೆ. ಸುಮಾರು ಹಾರಾಡ್ತಾ ಇದ್ದಾವೆ ಇಲ್ಲಿ. ಇಲ್ಲೆಲ್ಲ ಉತ್ತದೊಳಗೆಲ್ಲ ಜೇನುಹುಳು ದೋಸೆ ಅಲ್ಲಿ. ಹೌದಾ? ತೋರಿಸ್ತೀನಿ ಬರ್ರಿ. ಒಂದು ತೋರಿಸ್ರಿ, ನಮ್ಮ ವೀಕ್ಷಕರಿಗೆ ಒಂದು ತೋರಿಸೋಣ. ನೋಡಿ, ಇಲ್ಲೆಲ್ಲ ಜೇನುಹುಳುಗಳು ತುಂಬಾ ಇದೆ. ಇದು ಹೆಜ್ಜೆನ ಕಾಣತ್ಕಂಡ್ರಿ, ಇದು ಹೆಜ್ಜೆನು ಎಲ್ಲ ನೀರು ಕುಡಿಯಕ್ಕೆ ಬರುತ್ತೆ. ಹೆಜ್ಜೆನೇ ಇದು? ಹೆಜ್ಜೆನು ಇದು ನೀರು ಕುಡಿಯಕ್ಕೆ ಬಂದಿತ್ತು ನೋಡ್ರಿ. ಹೆಜ್ಜೆನು ತುಡುವಿ ಸುಮಾರು ಹಾರಾಡ್ತಾ ಇದ್ದಾವೆ ಇಲ್ಲಿ. ತುಡುವಿ ಐತಿ ಇಲ್ಲಿ. ಇಲ್ಲಿ ತುಡುವಿ ಐತಿ ಬರ್ರಿ ಸರಿ. ತುಡುವಿ ಇದೆಯಾ? ಇಲ್ಲಿ ಉತ್ತದೊಳಗೆಲ್ಲ ಇದಾವೆ. ನಮ್ಮ ಎಲ್ಲ ತೋಟದಾಗೂ ಜೇನುಹುಳುಗಳು ನೋಡ್ರಿ. ಸಾವಯವ ಕೃಷಿಯ ಪ್ರಭಾವ ನಿಮ್ಮದು ಅಡಿಕೆದು, ತೆಂಗಿಂದು, ಬೇರೆ ಎಲ್ಲ ಇಳುವರಿಗಳು ಬೆಳೆದು ಈ ಜೇನು ಸಾಕೋದ್ರಿಂದ ನೀವು ಸಾಕಕ್ಕೆ ಬೇಕಾಗಿಲ್ಲ. ಸಾವಯವ ಬರ್ತವೆ, ಅವಾಗೆ ಬಂದು ಇಲ್ಲೇ ನೆಲೆಸ್ತವೆ. ಆ ಕಡೆಯಿಂದ ಬರ್ರಿ. ಹಾಂ. ಓ, ಇಲ್ಲಿ ಓಹೋ ನೋಡ್ರಿ, ತುಂಬ ಚೆನ್ನಾಗಿದೆ. ಡೈಲಿ ನೋಡ್ತೀನಿ ನಾನು ಇವಾಗ. ಇವುಗಳ ದರ್ಶನ ಇಲ್ಲಿ ಕಂಟ್ರೋಲ್ ತಿರುವಾಗ ಬಂದಾಗ ಡೈಲಿ ನೋಡೋದು ಹಿಂಗೆ. ನೋಡ್ರಿ ಸ್ನೇಹಿತರೆ, ಇಷ್ಟೇ ಅಲ್ಲ, ಇದ್ರೊಳಗೆ ತುಂಬಿತಿ 5-6 ಇದ್ದಾವೆ. ತುಂಬಿದೆ, ಅದರೊಳಗಡೆ ನೋಡಿ ಜೇನುಹುಳ ತುಂಬಿ ಹೊರಗೆ ಬಂದಿರೋದು ಜಾಸ್ತಿ ಆಗಿ. ಓಹೋ, ತುಡಿವೆ ಒಂದೊಂದು ಸ್ಟೆಪ್ ಬರುತ್ತಲ್ಲ, ಊಟಿ ಒಂದೊಂದು ಸ್ಟೆಪ್ ಆದ್ಮೇಲೆ ಈ ಹೊರಗೆ ಇಟ್ಕೊಂಡಿದ್ದೀಗ ಅದಕ್ಕೆ. ನಾನು ಡೈಲಿ ನೋಡ್ತಲೇ ಇರ್ತೀನಿ. ಓ, ಈ ದೇವ್ರು ನೋಡ್ತಾರಲ್ಲ ಹಂಗೆ ಡೈಲಿ ಆ ಥರ ನೋಡಿ. ತುಂಬ ಅದ್ಭುತವಾಗಿದೆ ಬಿಡ್ರಿ. ನಾನು ಇಲ್ಲಿ ಇತ್ತು ಬರ್ರಿ ಸರ್. ಇಲ್ಲ, ಉತ್ತದಲ್ಲಿ ಇದೆ ಅಂತ ಕೇಳಿದ್ದೆ, ನೋಡೋ ಅವಕಾಶ ಸಿಕ್ಕಿರ್ಲಿಲ್ಲ. ಇವತ್ತೇ ನೋಡಿದ್ದೆ. ಇಲ್ಲಿ ಇನ್ನೊಂದು ಇತ್ತು ಬರ್ರಿ ಸರ್, ನೋಡಿ. ಇನ್ನೊಂದು ಉತ್ತದಲ್ಲ, ಅಲ್ಲ, ಇದು ಸೌದಿ ಒಳಗೆ ಸೌದಿ ಒಳಗೆ ಎಡಮಟ್ಟಿಗೆ ಇಟ್ಕೊಂಡಿದ್ದಿ. ಓ, ಭಾರಿ ಅಪರೂಪ ಆಯ್ತು ನೋಡಕ್ಕೆ. ಈ ಹೆಜ್ಜೆನು ಎಲ್ಲವ ಒಂದೇ ಊಟಿ. ಈ ತುಡಿಯೋದು ಹಂಗಲ್ಲ, ಒಂದೊಂದು ಸ್ಟೆಪ್ ಲೈನ್ ಮೇಲೆ ಇಟ್ಕೊಂತ ಬರುತ್ತೆ. ಲೈನ್ ಮೇಲೆ ಇಟ್ಕೊಂತ ಹೋಗುತ್ತೆ. ಹಂಗಾಗಿ ಅವು ನೋಡಕ್ಕೆ ಒಂಥರ ಖುಷಿ ಇರುತ್ತೆ. ಹೌದು. ಆಮೇಲೆ ನಮಗೆ ಕಡಿಯಲ್ಲ ಅವು. ಈ ನಾವು ಹೆಂಗೆ ಮನುಷ್ಯರು ಮಾತಾಡ್ತೀವಿ ಹಂಗೆ ಮುಟ್ಬೋದು, ನೋಡ್ಬೋದು. ನಮಗೇನು ಮಾಡಲ್ಲ ಅವು ಸುಮ್ಮನೆ ನೋಡೋದು, ಡೈಲಿಯ ಹೋಗೋದು, ಮತ್ತು ಅವಾಗ ತುಪ್ಪ ಅಳಿಸೋದು, ಇನ್ನೇನು ಮಾಡೋಕ್ಕಲ್ಲ. ನಮಗೆ ತೆಂಗಿನ ಫಸಲು ಬರುತ್ತಲ್ಲ, ನೀವು ಡಿಸ್ಟರ್ಬೇ ಮಾಡೋಕ್ಕೋ ಇಲ್ಲ? ಡಿಸ್ಟರ್ಬ್ ಮಾಡೋದೇ ಇಲ್ಲ. ಅವು ಆರಾಮಾಗಿರ್ತಾವೆ ಅವ್ರಿಗೆ. ಅವು ಫಸ್ಟ್ ಕ್ಲಾಸಾಗೆ ಅವು ನೀರು ಇರ್ತೈತಿ ಇಲ್ಲಿ, ನೀರು ಕುಡಿತವೆ. ಇಲ್ಲೇನೋ ಹೂವು ಅವು ಇವು ಇರ್ತವೆ, ಅವು ತಿಂದ್ಕೊಂತವೆ, ಆರಾಮಾಗಿ ಅಡ್ಡಾಡ್ತವೆ. ನಮ್ಮಿಂದ ನಾವು ತೊಂದರೆ ಕೊಡಬಾರ್ದು ಅವಕ್ಕೆ. ನಮ್ಮಿಂದವ ಅವಕ್ಕೆ ತೊಂದರೆ ಆಗ್ಬಾರ್ದು ಯಾವುದೇ ಕಾರಣಕ್ಕೂ. ನೋಡ್ರಿ, ಇಲ್ಲಿ ಮೊನ್ನೆ ಎಡಬಟ್ಟೆ ತೆಗಿಯೋಣಂತ ಹೋಯ್ದೆ, ತೆಗಿಯೋದು ಬೇಡ ಅಂತ ನೋಡಿದ್ಲು. ಎಡಬಟ್ಟೆ ತುಂಬ ಇದು 5-6 ಊಟಿ ಇಟ್ಟಿತ್ತು ನೋಡ್ರಿ. ಇನ್ಯಾರ ಆಯ್ತು ತುಪ್ಪ ಅಳಿಸ್ಬಿಡೋಣ ಅಂತ ಅವತ್ತು ಅಳಿಸ್ಬಿಡೋರು. ಹೌದೌದು, ಕಾಣಿಸ್ತಾ ಇದೆ ಅಲ್ವಾ? ನೋಡ್ರಿ ಎಷ್ಟು ಊಟಿ ಐತಿ ಅಂತಾರೆ. ತೆಗಿತೀವಿ ಇನ್ನೊಂದು ಎಡಮಟ್ಟೆ ಬೇಕಾದ್ರೆ. ಅದಕ್ಕೆ ಈ ಕಡೆಗೆ ಬಂದು ಜಾಸ್ತಿ ಆಗಿ ಇದೆ, ಹುಳುಗಳು ಇದಾವೆ, ಕಾಣಿಸ್ತಾ ಇದೆ. ಅಲ್ಲ ನೋಡ್ರಿ, ಇಲ್ಲಿ 1, 2, 3, 4 ಹಂಗೆ ಏಕ ಹೋಯ್ತಿ ಪೂರ್ತಿಯ. ನೋಡಿ ಸ್ನೇಹಿತರೆ, ಈ ರೀತಿ ಇನ್ನು ಅಲ್ಲಿಂದ ಇಟ್ಕೊಂತ ಬಂದಿತ್ತು. ಒಂದು ನೋಡ್ರಿ ಎಷ್ಟು ಊಟಿದೆ, 1, 2, 3, 4, 5 ಈ ಕಡೆ ಸಂಧಿ, ಮತ್ತು ಅಲ್ಲಿಂದ ಬಂದಿತ್ತು ನೋಡ್ರಿ. 5 ಸ್ಟೆಪ್ ಬಂದಿತ್ತು ಅದು. ವೆರಿ ಗುಡ್. ತುಂಬ ನಿಮ್ಮದು ಸಾವಯವ ತೋಟ ಅನ್ನೋದಕ್ಕೆ ಜೇನುಹುಳುಗಳೇ ಸಾಕ್ಷಿ. ಮತ್ತು ಈ ಸಪ್ಪೆ ಹೂವು ಇರುತ್ತಲ್ಲ, ಅವಾಗೆಲ್ಲ ಕೂತಿರ್ತವೆ. ಬೆಳಿಗ್ಗೆ ಟೈಮ್ ನೋಡ್ಬೇಕವ. ಖಂಡಿತ. ಶಿವ, ಭಾಳ ಆನಂದ ಆಯಿತು ದೇವರಾಜಣ್ಣ. ಹಂಗಾಗಿ ಅದು ಎಡಮಟ್ಟೆನೇ ತೆಗಿಯೋಕೆ ಹೋಯ್ತು ನಾನು. ಅದು ಹಂಗೆ ಇರಲಿ ಅಂತ.
ಇರಲಿ ಬಿಡ್ರಿ. ಆ ಬೋರ್ವೆಲ್ ಎಲ್ಲೆಲ್ಲಿ ನೀರು ಅನ್ತಿರ್ತಾವ ಅಲ್ಲೆಲ್ಲ ಸ್ವಲ್ಪ ದೇವರಾಜಣ್ಣ ಇದೇನು ಇಲ್ಲಿ ಗುಂಡಿ? ಇದು ಕೃಷಿ ಹೊಂಡ. ಹಾಂ, ಈ ನೀರು ಬಂದು ನಿಂತ್ಕೊಳತ್ತೆ. ನಮ್ಮ ತೋಟದಲ್ಲಿ ಏನಾದ್ರು ವೇಸ್ಟ್ ಸಿಕ್ಕಿದ್ದು ಅದು ಸಿಕ್ಕಿದ್ದು ಎಲ್ಲ ಇದ್ರೊಳಗೆ ಹಾಕ್ತೀನಿ. ಓ, ಕೃಷಿ ಹೊಂಡ ಅಲ್ಲ ಇದು, ತ್ಯಾಜ್ಯಗಳು ಹಾಕೋದು ಕೃಷಿ ಹೊಂಡ ಇತ್ತು. ಮತ್ತೆ ಒಂದು ಸ್ವಲ್ಪ ತುಂಬಿದ ತೆಗೆದು ಹಾಕ್ಕೊಂಬಿಡೋದು, ಗೊಬ್ಬರ ಆಗ್ಬಿಡುತ್ತೆ ನಮಗೆ. ಅಲ್ಲ ದೇವರಾಜಣ್ಣ, ತ್ಯಾಜ್ಯ ಹಾಕಕ್ಕೆ ಕೃಷಿ ಹೊಂಡ ಮಾಡ್ಕೊಂಡಿದ್ದು ನೀರು ನಿಲ್ಸೋದಕ್ಕೆ. ನೀರು ನಿಲ್ಸಕ್ಕೆ ನೀವೇನ್ ಮಾಡಿದ್ರಿ? ಇದು ನೀರು ನಿಲ್ಲುತ್ತೆ, ತ್ಯಾಜ್ಯನೂ ಹಾಕಿರ್ತೀವಿ, ಎಲ್ಲ ಕೊಳಿತೈತಿ ನೀರು ನಿಂತ್ಕೊಂಡಾಗ. ತುಂಬಿದಾಗ ಒಂದ್ಸರಿ ತೆಗೆದು ಹಾಕೋದು. ನಿಮ್ದು ಎರಡು ಉದ್ದೇಶ. ಈ ಕಡೆಗೆ ಆ ನೀರನ್ನ ಬಳಸ್ಕೊಂಡು ಇವನ್ನೆಲ್ಲ ಬೇಗ ಕಳಿಯೋಗಿ ಮಾಡೋದು, ಗೊಬ್ಬರ ಆಗುತ್ತೆ. ಅದೇ ನೀರನ್ನು ಗಿಡಗಳಿಗೂ ಕೊಡ್ತೀವಿ. ಆಮೇಲೆ ನಮ್ಮನೆಗೆ ಯಾವ ದನ ಕರಳು ಸತ್ರ ಇದ್ರೊಳಗೆ ತಂದು ಮುಚ್ಚಿರ್ತೀವಿ, ಅದು ಗೊಬ್ಬರ ಆಗ್ತದೆ. ನಾವೆಲ್ಲಿ ಬೀದಿಗೆ ಅಲ್ಲಿ ಇಲ್ಲಿ ಎಲ್ಲಿ ಬಿಸಾಡಕ್ಕೆ ಹೋಗಲ್ಲ. ನೋಡ್ರಿ ನಿಮ್ದು ಐಡಿಯಾನೇ. ತೋಟಕ್ಕೆ ತಂದು ಗುಂಡಿ ಒಳಗೆ ಹೆಂಗೆ ಫ್ರೀ ಇರ್ತೈತಿ, ಸ್ವಲ್ಪ ಮಣ್ಣು ಎಳೆದ್ಬಿಟ್ಟು ಮುಚ್ಚಿಬಿಟ್ಟು ಗರೆ ಹಾಕಿಬಿಟ್ಟು ಕ್ಲೀನಾಗಿ ಕರ್ಕೊಳುತ್ತೆ. ಪಾಪ ಅಲ್ಲಿ ಬೀದಿಗೆಲ್ಲ ಬಿಸಾಕಿ ನಾಯಿ ಎಳ್ದಾಡಿ ಅದೆಲ್ಲ ಇದು ಮಾಡಿ ವೇಸ್ಟ್ ಮಾಡೋದ್ಕಿಂತ ತೋಟದಾಗ ಹಾಕಿಬಿಟ್ರೆ ಇಲ್ಲಿ ಆರಾಮಾಗಿ ಇರುತ್ತೆ. ಈ ಥರ ಮಾಡಿದ್ರೆ ಅನುಕೂಲ. ಇದು ಖಂಡಿತ ಕೆಲವಲ್ಲಿ ಭಾಳ ಉತ್ತಮವಾದ ಸಲಹೆ ಕೊಟ್ರಿ. ಈ ಥರದ್ದೊಂದು ಗುಂಡಿ ಮಾಡ್ಕೊಂಡು ತೋಟಗಳಲ್ಲಿ ತ್ಯಾಜ್ಯಗಳನ್ನೆಲ್ಲ ತುಂಬ್ತಾ ಬಂದರೆ ಮತ್ತೆ ಜೊತೆಗೆ ನಮ್ಮವೇನಾದ್ರು ಸಾಕು ನಾಯಿ ಆಗಿರ್ಬೋದು, ದನಗಳಾಗಿರ್ಬೋದು, ಎಮ್ಮಿಗಳು, ಕುರಿಗಳು ಏನು ಸತ್ರು ಅದನ್ನ ಎಲ್ಲೋ ಹೋಗಿ ಎಷ್ಟು ಬರೋದಕ್ಕಿಂತ ಈ ಥರ ತಂದು ನಾನು ನೋಡ್ತೀನಿ. ಅಲ್ಲಿ ನಮ್ಮ ಕಡೂರಿಂದ ಬರ್ತಾ ಹೊರಗೆ ಆ ಕರುಗಳು ಸತ್ತಿರೋರೆಲ್ಲ ತಂದೆ ಎಸ್ತು ವಾಸನೆ ಮೂಗು ಮುಚ್ಕೊಂಡು ಓಡಾಡ. ಅದು ಇನ್ನೂ ಒಂಥರ ಇತ್ತು ಸರ್, ತೊಟ್ಟಿ ಒಳಗೆ ಕರು ಸತ್ತವ ಹಾಕಿ ಒಂದು 5-6 ತಿಂಗಳು ಬಿಟ್ರೆ ಅದು ಒಳ್ಳೆ ಇದು ಆಗುತ್ತೆ. ಅದು ಮಾಡ್ಬೇಕು ಅಂತ ಪ್ಲಾನ್ ಐತಿ. ಮಾಡ್ಬೋದು ಅದು ಕೂಡ. ಆ ಥರ ಮಾಡ್ಕೊಂಡ್ರೆ ಭಾರಿ ರೈತರು ಏನೆಲ್ಲ ಮಾಡೋಂಥ ಪ್ಲಾನ್ಗಳಿದಾವೆ, ಮಾಡ್ಬೇಕಷ್ಟೇ. ಸರಿ ಮಾಡಿದ್ರೆ ಅನುಕೂಲ ಆಗ್ತದೆ. ಒಳ್ಳೆ ಯೋಜನೆ ಹಾಕೊಂಡಿದ್ರಿ. ದನ ಕರುಗಳು ಸಾಕ್ಲಿಕ್ಕೆ ಮಾತ್ರ ನೆಮ್ಮದಿಯಾದ ವಾತಾವರಣ ಇಲ್ಲಿ ಸೃಷ್ಟಿ ಮಾಡಿದ್ವಿ. ಆರಾಮಾಗಿ ತಂಪಾಗೆ ಮಲ್ಕೊಂತವೆ, ಮೇವು ತಿಂತವೆ, ಆರಾಮಾಗಿ ಡೈಲಿ ಒಳ್ಳೆ ನೀರು ಸಿಗ್ತಾವೆ ಅವಕ್ಕೆ. ಹಂಗಾಗಿ ಒಳ್ಳೆ ಅನುಕೂಲ ಆಗುತ್ತೆ. ಸರಿ ನ್ಯಾಚುರಲ್ ಆಗಿ ಎಲ್ಲ ಸಿಗುತ್ತೆ, ತಂಪಾಗಿರ್ತಾವೆ. ದೇವರಾಜಣ್ಣರು, ಈಗ ನಮಗೆ ಒಂದು ಮಾಹಿತಿ ಪೂರ್ತಿ ಆಗಲಿಲ್ಲ. ಯಾವುದು 1 ಎಕರೆಯಲ್ಲಿ 10 ಲಕ್ಷ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನೀವು ಹೇಳ್ತೀರಿ. ಕೆಲವರು ಅದೆಲ್ಲ ಸಾಧ್ಯ ಅನ್ನೋ ಅಭಿಪ್ರಾಯದವರು ಇದ್ದಾರೆ. ನೀವು ನಾನು ಹೇಳಿದೆ ಯಾವಾಗಲೇ, ಅದಕ್ಕೊಂದು ಸ್ಲಿಪ್ ಮಾಡ್ಕೊಂಡು ಯಾವ್ಯಾವುದ್ರಲ್ಲಿ ಎಷ್ಟೆಷ್ಟು ತೆಗೆದ್ರೆ ನನಗೆ ಇನ್ಕಮ್ ಅಷ್ಟು ಆಗ್ಬೋದು ಅನ್ನೋದಕ್ಕೆ ಪ್ಲ್ಯಾನ್ ಚೂರು ಹೇಳ್ತೀರಾ? ಈಗ ನಮ್ಮ ತೆಂಗಿನ ತೋಟ ಸಾವಯವ ಕೃಷಿಯಲ್ಲಿ ಮಾಡ್ತಾಯಿದ್ದೀವಿ. ಯಾವುದೇ ಸಿಕ್ಕಾಪಟ್ಟೆ ಖರ್ಚಿರಲ್ಲ. ಆಮೇಲೆ ಸಾವಯವ ಮಾಡಿದರೆ ತೆಂಗು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಹೆಚ್ಚು ಕಮ್ಮಿ ಒಂದು ಮರಕ್ಕೆ ಒಂದು 150 ಸರಾಸರಿ ಅಂದರೆ ಒಂದು 200 ಒಳಗೆ ಇದ್ರೂ ಒಂದು 6-7 ಸಾವಿರ ಕಾಯಿ ಮೇಲೆ ಆಗುತ್ತೆ. 6-7 ಸಾವಿರ ಕಾಯಿ ಅಂದರೆ ಇವತ್ತಿನ ರೇಟು 40 ರೂಪಾಯಿ, 50, 60, 70, 30, 25 ಏರ್ವೇಷನ್ ಇದ್ದೇ ಕೊಬ್ಬರಿ. ಸರಾಸರಿ ಅಂದ್ರೆ ಒಂದು 3 ಲಕ್ಷ ರೂಪಾಯಿ, 3-3.5, 4 ಈ ಥರ ಮಾಡಿದ್ರು 3 ಲಕ್ಷ ಅಂತೂ 3 ಲಕ್ಷ ಅಂತಲೂ ಆಗುತ್ತೆ ಇವತ್ತಿನ ರೇಟಾಗಿ. ಕೊಬ್ಬರಿಯಿಂದ ಹಿಡಿದು ಎಲ್ಲ ಅದು ತೆಂಗು ಅನ್ನೋದ್ರ ಏನೈತೆ 3-4 ಲಕ್ಷ ರೂಪಾಯಿ ದುಡ್ಡು ಮಾಡ್ಬೋದು. ತೂಕನೂ ಹಂಗೆ ಇರುತ್ತೆ. ನೀವು ಎಷ್ಟು ಪ್ಲಾನ್ ಮಾಡಿದ್ರಿ? ಒಂದು ಚೀಟಿ ಬರ್ಕೊಂಡು ಎಲ್ಲ ಮಾಡ್ಕೊಂಡು ನಿಂದ್ರಿ ಎಷ್ಟು ಮಾಡಿದಿರಿ? ತೆಂಗಿನಲ್ಲಿ ಕನಿಷ್ಠ ಒಂದು 2.5-3 ಲಕ್ಷ ರೂಪಾಯಿ ಮಾಡ್ಬೋದು. ಈಗೆಲ್ಲ ಅಡಿಕೆ ದಶೆ ಹೊಡಿತೈತಿ, ಕ್ಲೀನಪ್ ಫಸ್ಲು ಬರ್ತೈತಿ. ಒಂದು 400 ಗಿಡ ಎಲ್ಲ ಥರ ಒಳ್ಳೆ ಚೆನ್ನಾಗಿದ್ದು ಬರ್ತೈತಿ. ಇವತ್ತಿನ ರೇಟಿನ ಲೆಕ್ಕ ನೋಡಿದರೆ ಒಂದು 3-4 ಲಕ್ಷ ರೂಪಾಯಿ ಮಾಡ್ಕೋಬೋದು ಅಡಿಕೆಯಿಂದಲೇ. ಅಲ್ಲಿಗೆ 4-3-7 ಲಕ್ಷ ರೂಪಾಯಿ ಆಯ್ತಾ. ಅದರೊಟ್ಟಿಗೆ ಮತ್ತೆ ಜಾಯಿಕಾಯಿ ಗಿಡ, ಜಾಯಿಕಾಯಿ ಐತಿ, ಕೋಕ ಹಾಕೋಣ ಅಂತ ಪ್ಲಾನ್ ಮಾಡಿದ್ವಿ. ಕೋಕ ಇವತ್ತಿನ ರೇಟ್ನಾಗೆ 400 ರೂಪಾಯಿ ಕೆಜಿ ಇತ್ತಂತೆ. ಒಂದು 200 ಗಿಡ ಹಾಕಿದ್ರು ಒಂದು ಗಿಡಕ್ಕೆ ಸರಾಸರಿ 2-3 ಕೆಜಿ ಬರುತ್ತೆ. 400 ರೂಪಾಯಿ ಅಂದರೆ ಒಂದು ಗಿಡಕ್ಕೆ 1,000 ರೂಪಾಯಿ ಲೆಕ್ಕ. 200 ಗಿಡ ಅಂದರೆ 2 ಲಕ್ಷ ರೂಪಾಯಿ. ಅದ್ರ ಜೊತೆಗೆ ನಿಂಬೆ, ಬಾಳೆ, ಬೇರೆ ಈ ಸಣ್ಣ ಪುಟ್ಟದಾಗ. ನಿಂಬೆಯಲ್ಲಿ ಎಷ್ಟು ಇನ್ಕಮ್ ತೆಗಿತೀರಿ? ಒಂದು ಗಿಡಕ್ಕೆ ಎಷ್ಟು ಹೇಳಿದ್ರಿ? ನಿಂಬೆ ಗಿಡ ಒಂದೊಂದು ಗಿಡಕ್ಕೆ 500 ಕಾಯಿ ಬಿಟ್ಟೈತಿ. ಒಳ್ಳೆ ಬೀಜದ ನಿಂಬೆ ತಂದು ಹಾಕಿದ್ದು. ನಾವು ಈ ಥರ ಕಾಯಿ ಬಿಡುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಕೆಲವರೆಲ್ಲ ಕಸಿ ಮಾಡಿದೆ ಹಂಗೆ ಬಿಡ್ತವೆ ಹಿಂಗೆ ಬಿಡ್ತವೆ ಅಂದ್ರು. ಅವೆಲ್ಲ ಹೋಗಿ ಇವು ಸರಾಸರಿ ಒಳ್ಳೆ ಮಾವಿನಕಾಯಿ ಬಿಟ್ಟಾಗ 500 ಕಾಯಿ 600 ಕಾಯಿ ಬಿಡುತ್ತೆ. ಗಿಡವೇ ಇಳೆ ಬಿದ್ದುಬಿಟ್ಟೈತಿ. ಈಗೆಲ್ಲ ಇಲ್ಲೆಲ್ಲ ಲೋಕಲ್ ಆಗಿದೆ. ಅಲ್ಲಿ ಇಲ್ಲಿ ತಾಂದ್ರು 1 ರೂಪಾಯಿ 2 ರೂಪಾಯಿನಾಗ ಹೆಂಗಂಗೋ ತಾಂತಾರೆ.
ಇಲ್ಲೆಲ್ಲ ಲೋಕಲ್ಲಾಗೆ 3 ರೂಪಾಯಿನಂಗೆ ತಂತಾರೆ. ಹ್ಞೂ ತಂದು ಕೊಡ್ರಿ ಅಂತ ಬೇಡಿಕೆ ಜಾಸ್ತಿ. ಹ್ಞೂ 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 3 ರೂಪಾಯಿನಂಗೆ ಒಂದು ಕೊಟ್ಟರು ಒಂದು ಗಿಡಕ್ಕೆ 500 ಕಾಯಿ ಬಿಟ್ಟೈತಿ. ಹ್ಞೂ 1,500 ರೂಪಾಯಿ ಆಯ್ತು. 1,500. ಒಂದು 100 ನಿಂಬೆ ಗಿಡ ಹಾಕ್ಕೊಂಬಿಟ್ರೆ 100 ನಿಂಬೆ ಗಿಡ ಹಾಕ್ಯಂಡ್ರೆ ಸರಾಸರಿ ಒಂದು ಗಿಡಕ್ಕೆ 1,000 ರೂಪಾಯಿ ಸಿಕ್ಕಿದ್ರು 1 ಲಕ್ಷ ರೂಪಾಯಿ ಮೇಲೆ ಸಿಗುತ್ತೆ. ಖಂಡಿತ. ಮನೆಗೆ ಅನುಕೂಲ ಆಯ್ತು, ನಮಗೆ ಉಪ್ಪಿನಕಾಯಿ ಸಿಗುತ್ತೆ. ಹ್ಞೂ ಹಂಗಾಗಿ ಅದು ಅಡಿಕೆ, ತೆಂಗು, ನಿಂಬೆ, ಅದ್ರ ಜೊತೆ ಬಾಳೆ, ಹ್ಞೂ ಅದು ವರ್ಷ ಒಂದೊಂದು ಅದು ಒಂದಷ್ಟು ಸ್ವಲ್ಪ ಸಿಗ್ತಾ ಇರುತ್ತೆ. ಹ್ಞೂ 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 ಹಿಂಗೆಲ್ಲ ಸೇರಿ ಟೋಟಲಿ ಒಂದು 10 ಲಕ್ಷ ರೂಪಾಯಿ ಅವರೇಜ್ ಬರುತ್ತೆ ಅಂತ ಹ್ಞೂ ನಂದು ಇದಿರೋದು. ಹಾಂ ಹಾಂ ಎಲ್ಲರೂ ಅದೊಂದ್ರಾಗೆ ಇದ್ರಾಗೆ ಕುಡ್ಕೆ ಅಂತ. ಹಾಂ ಆಮೇಲೆ ದನಗಳು ಹೊಸ್ಗಳು ಹಾಲು ಕರಿಯೋದು ಹೈನುಗಾರಿಕೆಗೆ ಅದ್ರಾಗೂ ಹೆಚ್ಚು ಕಮ್ಮಿ ಒಂದು 2 ರಿಂದ 3 ಲಕ್ಷ ರೂಪಾಯಿ ದುಡ್ಡು ಆಗುತ್ತೆ. ಗೊಬ್ಬರ ಆಗುತ್ತೆ ತೋಟಕ್ಕೆ. ಸಾವಯವ ಕೃಷಿಗೆ ಭಾರಿ ಬೆನಿಫಿಟ್ ಆಗುತ್ತೆ. ಖರ್ಚು ಕಡಿಮೆ ಇರುತ್ತೆ ಸಾವಯವ ಕೃಷಿಯಲ್ಲಿ, ಆದಾಯ ಜಾಸ್ತಿ ಇರುತ್ತೆ. ನಾವು ಕೆಮಿಕಲ್ ಹಾಕೋದ್ರಿಂದ ಬೇರೆ ಖರ್ಚು ಜಾಸ್ತಿ ಆಗುತ್ತೆ, ಆದಾಯ ಕಮ್ಮಿ ಆಗುತ್ತೆ. 10 ಲಕ್ಷ ಬರುತ್ತೆ ಅಂದ್ರೆ 3-4 ಲಕ್ಷ ರೂಪಾಯಿ ಅಲ್ಲೇ ಹಾಕಿರ್ಬೇಕಾಗತ್ತೆ. ಇಲ್ಲಿ ಏನೂ ಇಲ್ಲ, ದನಗಳು ಹಾಲು ಕೊಡ್ತವೆ, ಅಲ್ಲೇ ಮೇವು ತಿಂತವೆ, ಅಲ್ಲೇ ಸಗಣಿ ಹಾಕ್ತವೆ. ಒಳ್ಳೆ ನಮ್ಮ ಭೂಮಿಯಲ್ಲಿ ಎರೆಹುಳುಗಳು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ನಾವು ಕೆಮಿಕಲ್ ಹಾಕ್ತಂಗಿದ್ರೆ ಎರೆಹುಳು ಅದೃಚ್ಛದ ಉತ್ಪತ್ತಿ ಆಗ್ತವೆ. ನಮಗೆ ಅದರಿಂದಲೇ ಗೊಬ್ಬರ ಚೆನ್ನಾಗಿ ಬರುತ್ತೆ. ಎಷ್ಟು ಮಳೆ ಬಂದರೂ ನೀರು ಹಂಗೆ ಕುಡಿತಾ ಇರುತ್ತೆ. ಹಂಗಾಗಿ ಇಳುವರಿನೂ ಚೆನ್ನಾಗಿ ಬಂದಿರುತ್ತೆ ಸಾವಯವ ಕೃಷಿಯಲ್ಲಿ. ಒಟ್ಟಿನಲ್ಲಿ ನೀವು ಅದನ್ನೆಲ್ಲ ಕಣ್ಣಾರೆ ನೋಡಿದಿರಿ, ಅನುಭವಿಸ್ತಾ ನೋಡಿದ್ವಿ. ಎಲ್ಲಿ ಒಂದು ಗುದ್ಲಿ ತಾನಿಗೆ ಬೋಗಿದ್ರೆ ಎರೆಹುಳುಗಳು ಬೇಕಾದಷ್ಟು ಸಿಗ್ತವೆ. ಅದೇ ಈ ಗೊಬ್ಬರ, ರಾಸಾಯನಿಕ ಗೊಬ್ಬರ ಹಾಕಿದ್ರೆ ನೀವು 10 ಅಡಿ ಆಳ ತೆಗೆದ್ರು ಒಂದು ಹುಳು ಸಿಗಲ್ಲ. ನಮ್ಮ ತೋಟದಲ್ಲಿ ಹಿಂಗೆ ಸುಮ್ಮನೆ ಹಿಂಗೆ ಗುದ್ಲಿ ಹಾಕಿ ಹಿಂಗೆ ತೆಗೆದ್ರು 10 ಹುಳು ಸಿಗ್ತವೆ. ಇಲ್ಲಿ ತೋಟದಲ್ಲಿ ನಮ್ಮ ತೋಟಗಳು ಮರದ ಬಡ್ಡೆಗೆ ಈ ಥರ ಗರೆ ಎಲ್ಲ ಹಾಕಿರ್ತೀವಿ. ಇದು ಎರೆಹುಳು ಗೊಬ್ಬರನಾ? ಎರೆಹುಳು ಗೊಬ್ಬರ ಇದು. ಒಳ್ಳೆ ಕಾಫಿ ಟೀ ಪೌಡರ್ ಇದ್ದಂಗೆ ಎಲ್ಲ ಕಸನೆಲ್ಲ ತಿಂದು ಪುಡಿ ಮಾಡದೆ ಮಾಡಿದ್ವಿ ನೋಡಿ. ಹಿಂಗೆ ಕೈಯಾಗಿ ಸಿಕ್ಕಿದ್ರೆ ಗೊಬ್ಬರ ಸಿಗುತ್ತೆ. ಎರೆಹುಳುಗಳು ಕೆಳಗೆ ಹೋಗಿದೆ. ಎರೆಹುಳುಗಳು ಶೀತ ಸ್ವಲ್ಪ ಡ್ರೈ ಇರೋದ್ರಿಂದ ಒಳಗೆ ಸೇರ್ಕೊಂಡವೆಲ್ಲ ಭೂಮಿ ಒಳಗೆ ಕೊಯ್ದಾವೆ. ಶೀತಾಂಶ ಇದ್ರೆ ಸಾಕು, ಹೋಗ್ಬಿಟ್ಟು ನೋಡಿ ತಿಂದ್ಕೊಂಡು ಇಕ್ಕಿ ಹಾಕ್ಯಂದು ಹೋಗಿರೋದು. ಸರಿ ಪೌಡ್ರ್ ಆಯ್ತಿದ್ದು ಕೈಯಾಗೆ ತೆಗಿಬೋದು ಗೊಬ್ಬರ ಹಿಂಗೆ. ಅದೇ ನೀವು ಕೈಯಾಗಿ ಈಸಿಯಾಗಿ ತೆಗಿತಿದ್ರೆ ನಾವು ಗುಡ್ಡಗೆ ತೆಗಿಯೋಕ್ಕಾಗಲ್ಲ. ಈ ಬೇಸಿಗೆ ಕಾಲದಿಂದ ಎಲ್ಲ ಶೀತಾಂಶ ಎಲ್ಲಿರುತ್ತೆ ಅಲ್ಲಿ ಹೋಗ್ತಾ ಇರ್ತವೆ. ಸರಿ ನೀರು ಬಿಟ್ಟ ಮತ್ತೆ ಬಂದ್ಬಿಡ್ತವೆ.